ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರ್ತಕ್ಕಂತಹ 2024ರ ಒಂದು ಕೆಸೆಟ್ ಪರೀಕ್ಷೆಯ ಅಂತಿಮ ಫಲಿತಾಂಶ ಅಂತಕ್ಕಂಥದ್ದು ಪ್ರಕಟವಾಗಿದೆ. ಸೊ ಇದರಲ್ಲಿ 6302 ಜನ ಅಭ್ಯರ್ಥಿಗಳು ಒಂದು ಅರ್ಹತೆಯನ್ನು ಕೂಡ ಪಡೆದಿರ್ತಕ್ಕಂಥದ್ದು ಕಾಣ್ಬೋದು. ಸೊ ಬರೆದಿರ್ತಕ್ಕಂತಹ 89,416 ಜನರಲ್ಲಿ ಒಂದು 6% ಅರ್ಹತೆಯನ್ನು ಈ ಬಾರಿ ಕನ್ಸಿಡರ್ ಮಾಡಿರೋದನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇನ್ನು ಮುಂದಿನ ಹಂತ ಏನಂತಂದರೆ, ಸುಮಾರು ಜನ ನನಗೆ ಕಮೆಂಟ್ ಹಾಕ್ತಾಯಿದ್ರಿ, ಯಾವ ರೀತಿಯಾಗಿ ಈ ಒಂದು ರಿಸಲ್ಟನ್ನು ನಾವು ಚೆಕ್ ಮಾಡೋದು ಅಂತೇಳಿ. ಸ್ನೇಹಿತರೆ, ನಿಮ್ಮ ವಿಷಯ ಯಾವುದಿದೆಯಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು PDF ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಅದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದಾರೆ. ಯಾರು ಯಾವ ಒಂದು ಕ್ಯಾಟಗರಿಯಲ್ಲಿ ಅರ್ಹತೆಯನ್ನು ಪಡೆದಿದ್ದಿರಲ್ಲ, ಸೊ ಆ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ ನಂಬರು ಅಲ್ಲಿದೆಯಾ ಅಂಥೇಳಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು PDF ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲ ಅಂತಂದರೆ ನೀವು ಅರ್ಹತೆಯನ್ನು ಗಳಿಸಿಲ್ಲ ಅಂತ ಅರ್ಥ. ಸೊ ಇದರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇತ್ತು ಅಂತಂದರೆ ಸೊ ನೀವು ಅರ್ಹತೆಯನ್ನು ಗಳಿಸಿದ್ರಿ ಅಂಥೇಳಿ ಗಮನಿಸಬೇಕಾಗ್ತದೆ. ಸೊ ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ನಿಮ್ಮ ಅರ್ಹತೆ ಅಂತಕ್ಕಂಥದ್ದು ಗಳಿಸಿದ್ದೀರಿ ಅನ್ನೋದನ್ನು ನೀವು ಅಲ್ಲಿ ಖಾತ್ರಿಪಡಿಸ್ಕೊಳ್ರಿ. ಸೊ ಅದೇ ರೀತಿಯಾಗಿ ಮುಂದಿನ ಹಂತ ಏನು ಅಂತಂದರೆ, ಮೂಲ ದಾಖಲೆಗಳ ಒಂದು ಪರಿಶೀಲನೆ ಅಂತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ KA ಒಂದು ನೋಟಿಫಿಕೇಶನ್ ಕೂಡ ಹೊರಡಿಸ್ತದೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗತಕ್ಕದ್ದು. ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಅಂತೇಳಿ. ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ಬೋದು, 2023ರ ಒಂದು ವೇಳಾಪಟ್ಟಿ ಈ ರೀತಿಯಾಗಿತ್ತು. ಸೊ ಒಂದೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದೊಂದು ದಿನ ಏನು ಮಾಡ್ತಾರೆ ಅಂದರೆ ಅವಕಾಶವನ್ನು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ವಿಷಯದ ದಿನಾಂಕ ಯಾವತ್ತು ಕೊಟ್ಟಿರ್ತಾರಲ್ಲ ಅದೇ ದಿನ ನೀವು ಹೋಗಿ ನಿಮ್ಮ ದಾಖಲಾತಿಗಳನ್ನು ಪರಿಶೀಲನೆಗೆ ಒಪ್ಪಿಸಬೇಕಾಗ್ತದೆ. ಅದೇ ರೀತಿ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲ ಮೂಲ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು. ಸೊ ನೀವು ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚಿತವಾಗಿ ನೀವು ತೆಗೆಸಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳು ಏನಾಗಿರಬೇಕು, ಚಾಲ್ತಿಯಲ್ಲಿರಬೇಕು. ಅರ್ಜಿ ಹಾಕಿದ ನಂತರ ಯಾವುದೇ ರೀತಿಯ ಡಾಕ್ಯುಮೆಂಟ್ಸನ್ನು ನೀವು ತೆಗೆಸಿದ್ರಿ ಅಂತಂದರೆ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಹಾಜರುಪಡಿಸತಕ್ಕದ್ದು. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ನೀವು ತಗೊಂಡು ಹೋಗಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಮೂಲ ದಾಖಲೆಗಳ 2 ಜೆರಾಕ್ಸ್ ಪ್ರತಿಗಳಿಗೆ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. ಅಂದರೆ ಸೊ ಗೆಜೆಟೆಡ್ ಅಧಿಕಾರಿಗಳ ಒಂದು ಸಿಗ್ನೇಚರನ್ನು ನೀವು ಮಾಡಿಸ್ಕೊಂಡು ಹೋಗಬೇಕಾಗ್ತದೆ. ಸೊ ಅದರ ಅಟೆಸ್ಟೆಡ್ ಅಂತ ನಾವು ಹೇಳ್ತೀವಲ್ಲ, ಸೊ ಆ ರೀತಿಯಾಗಿ. ನೆಕ್ಸ್ಟು ಪರೀಕ್ಷೆಯ ಪ್ರವೇಶ ಪತ್ರ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್, ಅದೇ ರೀತಿ ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ಗುರುತಿನ ಚೀಟಿ. ನೆಕ್ಸ್ಟು ಸ್ನಾತಕೋತ್ತರ ಪದವಿಯ ಎಲ್ಲ ವರ್ಷಗಳ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ಅಂಥೇಳಿ ತಿಳಿಸಿದ್ದಾರೆ. ಅದೇ ರೀತಿ 4th ಸೆಮ್ಮಲ್ಲಿ ಓದ್ತಕ್ಕಂತಹ ಅಭ್ಯರ್ಥಿಗಳು ನಿಮ್ಮ ಕೊನೆಯ ಸೆಮಿಸ್ಟರ್ದು ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತಂದರೆ ಸೊ ಉಳಿದಂಥ 3 ಸೆಮಿಸ್ಟರ್ಗಳ ಒಂದು ಅಂಕಪಟ್ಟಿಯನ್ನು ಮತ್ತು ನಿಮ್ಮದು ರಿಸಲ್ಟ್ ವೇಟಿಂಗಲ್ಲಿ ಇರ್ತಕ್ಕಂತಹ ಒಂದು ಕಾಲೇಜ್ನಲ್ಲಿ ನೀವು ಲೆಟ್ರನ್ನು ತೊಗೊಂಡು ಹೋದ್ರಿ ಅಂತಂದರೆ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡಿದ್ದಾರೆ ಲಾಸ್ಟ್ ಟೈಮ್. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು. ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರಿರದಿದ್ದಲ್ಲಿ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ಸೊ ನೀವು ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ಏನೇನು ಮಾಹಿತಿ ಹಾಕಿರ್ತಿರಲ್ಲ ಅದನ್ನಷ್ಟೇ ಅವ್ರು ಕನ್ಸಿಡರ್ ಮಾಡ್ತಾರೆ. ನೀವು ಯಾವ ಮೀಸಲಾತಿಯನ್ನು ಬಯಸಿರ್ತಿರಲ್ಲ ಅದೇ ಮೀಸಲಾತಿಯನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಅಂದರೆ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಯಾವುದೇ ರೀತಿಯಾಗಿ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೆಕ್ಸ್ಟು ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿಯ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣಪತ್ರ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು. ಸೊ ಇಲ್ಲಿ ಅವ್ರು ಫಾರ್ಮೇಟನ್ನು ಕೊಟ್ಟಿದ್ದಾರೆ. 2A ಆಗಿರ್ಬೋದು, 2B, 3A ಮತ್ತು 3B ಅಭ್ಯರ್ಥಿಗಳು ಫಾರ್ಮ್ F ನಮೂನೆಯ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು ಅಂತೇಳಿ. ಸೊ ನೀವೇನು ಕಾಸ್ಟ್ ಇನ್ಕಮ್ ಅಂತಿರಲ್ಲ ಅಲ್ಲೇ ಇರ್ತದೆ ಅದರ ಮೇಲೆ ಫಾರ್ಮ್ F ಮತ್ತು ಫಾರ್ಮ್ E, ಫಾರ್ಮ್ D ಅಂತಕ್ಕಂಥವು. ಸೊ ನೀವು ಅದನ್ನು ತಗೊಂಡು ಹೋಗಬೇಕಾಗ್ತದೆ. ನೆಕ್ಸ್ಟು ವಿಕಲಚೇತನ ಅಭ್ಯರ್ಥಿಗಳು ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮಾಣ ಪತ್ರವನ್ನು ತಗೊಂಡು ಹೋಗಲೇಬೇಕಾಗ್ತದೆ. ಅದು 40%ಕ್ಕೆ ಒಂದು ಕಡಿಮೆ ಇಲ್ಲದಿರುವುದು ಅಂತ ಹೇಳಿದ್ದಾರೆ. ನೆಕ್ಸ್ಟು ತೃತೀಯ ಲಿಂಗಿಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮಾಣ ಪತ್ರ, ಸೊ ಅದನ್ನು ಕೂಡ ನೀವು ತಗೊಂಡು ಹೋಗಬೇಕಾಗ್ತದೆ. ಸೊ ಅದೇ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ, ಅಭ್ಯರ್ಥಿಗಳು ಸಲ್ಲಿಸುವ ಮಾಹಿತಿ ದಾಖಲೆಗಳು ಸುಳ್ಳು, ತಿದ್ದುಪಡಿ ಮಾಡಿದ
ದಾಖಲೆಗಳು ಏನಾದರೂ ಇದ್ದರೆ ಅಂತಹ ಅಭ್ಯರ್ಥಿತ್ವವನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗ್ತದೆ ಅಂಥೇಳಿ ಅದನ್ನು ಕೂಡ ತಿಳಿಸಿದ್ದಾರೆ. ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು. ಸೊ ಅಭ್ಯರ್ಥಿಯೇ ಹೋಗಬೇಕಾಗ್ತದೆ. ನೆಕ್ಸ್ಟು, ಒಂದು ವೇಳೆ ಅಭ್ಯರ್ಥಿ ಪ್ರಯಾಣ ಮಾಡಲು ವೈದ್ಯರ ಸಲಹೆ ಮೂಲಕ ನಿಷೇಧಿಸಿದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣಪತ್ರ ಮತ್ತು ಅಭ್ಯರ್ಥಿಗೆ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರದ ಸಂಬಂಧಿಗಳು ಮೂಲ ದಾಖಲೆಗಳಿಗೆ ಹಾಜರಾಗತಕ್ಕದ್ದು. ಸೊ ಅದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಪ್ರಾಧಿಕಾರವು ನಿಗದಿಪಡಿಸಿದ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶವನ್ನು ನೀಡಲಾಗುವುದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಬಟ್ ಲಾಸ್ಟ್ ಟೈಮ್ ಏನು ಮಾಡಿದರು ಅಂತಂದರೆ 2 ಟೈಮ್ ಅಂತಹ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದರು. ಬಟ್ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮತ್ತೆ ಕೊಡ್ತಾರೆ ಅಂತೇಳಿ. ಫಸ್ಟ್ ಟೈಮ್ ಏನು ಡೇಟನ್ನು ಕೊಟ್ಟಿರ್ತಾರೆ, ಸೊ ಆವಾಗ ಹೋಗಿ ನೀವು ಅಟೆಂಡ್ ಆದ್ರಿ ಅಂತಂದರೆ ಅದೇ ಬೆಸ್ಟ್ ಅನಿಸುತ್ತೆ. ಪ್ರಮಾಣ ಪತ್ರಗಳನ್ನು ಸಲ್ಲಿಸಲು ಸಹ ಮತ್ತೊಮ್ಮೆ ಕಾಲಾವಕಾಶ ನೀಡಲಾಗುವುದಿಲ್ಲ ಅಂಥೇಳಿ ತಿಳಿಸಿದ್ದಾರೆ. ಸೊ ಇದು ಮೂಲ ದಾಖಲೆಗಳು ಎಲ್ಲಿ ನಡೀತವೆ ಅಂತಂದರೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ, ಸೊ 18ನೇ ಕ್ರಾಸ್ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರಲ್ಲೇ ಇರ್ತದೆ. ಸೊ ನೀವು ಅಲ್ಲಿಗೆ ಹೋಗಬೇಕು. ಅವತ್ತಿನ ದಿನವೇ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಸರ್ಟಿಫಿಕೇಟನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಒಂದು KEA ನಡೆಸಿರ್ತಕ್ಕಂಥ ಸೆಟ್ನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಇರತಕ್ಕಂತಹ ಪ್ರೊಸೆಸ್ ಆಗಿರ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಹಾಕಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ.